ಅಣ್ಣ ಅದೆಷ್ಟು ಹೇಳಣ್ಣ? 1,26,000. 1,00,000 ಮೇಲ್ಪಟ್ಟಿರುವಂಥ ರೇಂಜಲ್ಲಿರೋ ಸೀರೆಗಳನ್ನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಸ್ಯಾರಿ ಕಲೆಕ್ಷನ್ಗೆ ಅಂತ ಬಂದಿರೋದು. ಸೊ ನೋಡಿ, ಇವತ್ತಿನ ನಮ್ಮ ಸ್ಯಾರಿ ಕಲೆಕ್ಷನ್ನಲ್ಲಿ ಯಾವ್ಯಾವ ವೆರೈಟೀಸ್ಗಳನ್ನ ನೋಡ್ತಾ ಇದ್ದೀವಿ ಅಂತ ನೀವು ಕೂಡ ನೋಡ್ಕೊಂಡು ಬನ್ನಿ. ಹಾಗೆಯೇ ಇವತ್ತೊಂದು ಸ್ಪೆಷಲ್ ಸ್ಯಾರಿನ ತೋರಿಸಿದ್ರು, ಅದು 1,25,000 ಅಂತೆ. ಸೊ ನನಗೆ ಆ ಸ್ಯಾರಿ ನೋಡಿ ತುಂಬ ನಗು ಬಂತು, ಯಾಕಂದರೆ ಅಷ್ಟೊಂದು ವೆರೈಟೀಸ್ ಅದರಲ್ಲೇ ಇದ್ದಿರೋದು. ಏನು ಗೊತ್ತಾ, ಸೀರೆಯಲ್ಲಿ ಎಲ್ಲ ವಾದ್ಯಗಳದ್ದು ಎಲ್ಲದ್ದು ಒಂದು ಪ್ರಿಂಟನ್ನು ಈ ಸೀರೆಯಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಬಟ್ ಫಸ್ಟ್ ಟೈಮ್ ಅವರು ಕ್ಲೋಸ್ ಮಾಡ್ತಾಯಿದ್ರು ಸೀರೆನ. ಬಟ್ ನಾವು ಲಾಗ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ ತಕ್ಷಣ ಪಾಪ ಅಣ್ಣ ಓಪನ್ ಮಾಡಿಬಿಟ್ಟು ಮತ್ತೆ ರಿಪೀಟಾಗಿ ಸೀರೆನ ತೋರಿಸಿದ್ರು. ಅಲ್ಲಮ್ಮ ಇಷ್ಟ ಆಗ್ಲಿ ಅಂದ್ರೆ ರಿಟರ್ನ್ ಮಾಡು ಅಂತ ಬಿಡು. ಮದುವೆ ಹುಡುಗಿ ಎಲ್ಲ ಇದ್ದೀರಾ ನೋಡಿ. ನಿಮ್ಮ ಜೊತೆ ನಾವು ಸ್ಟಾಕ್ ಕೊಡ್ತೀವಿ, ನಮಗೆ ಒಳಗಡೆ ಡಿಸೈನ್ ಇರೋದು ಗೊತ್ತಿಲ್ಲ. ನೀವು ನಮ್ಮಂತ ಸ್ಟಾಕ್ ಬಂದ್ರೆ ಫಸ್ಟ್ ಜೋಡಿಸಿ ಬಿಡ್ತೀವಿ. ನಿಮ್ಮ ಜೊತೆ ನಾವು ನೋಡ್ತಿರ್ತೀವಿ ಸ್ಟಾಕ್ ಯಾವಾಗ ಸರಿ. ಅದು ಓಪನ್ ಮಾಡ್ತಾರೆ, ಏನು ಅರ್ಥ ಆಗಲ್ಲ. ಮದುಮಗಳು ಕಡೆ ಮಾತಾಡ್ತಾರೆ 5,00,000 ಅಂತ ಹೇಳಿದರು. ಸೊ ಫುಲ್ ಓಪನ್ ಮಾಡಿಬಿಟ್ಟು ನಮಗೆ ಸೀರೆನ ತೋರಿಸಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ಪೂರ್ತಿಯಾಗಿ ಸೀರೆನ ಓಪನ್ ಮಾಡಿ ತೋರಿಸಿದ್ರು. ನೆಕ್ಸ್ಟಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಂಡಿರುವಂಥ ಒಂದಷ್ಟು ಕಲೆಕ್ಷನ್ಸ್ ಇತ್ತು. ಈ ಕಲೆಕ್ಷನ್ಗಳಲ್ಲಿ ಮತ್ತೆ ನಾವು ಯಾವ್ದು ಬೇಕು ಯಾವ್ದು ಬೇಡ ಅಂತ ಮತ್ತೆ ಸೆಲೆಕ್ಷನ್ ಮಾಡೋಕ್ಕೆ ಆಪ್ಷನ್ ಕೂಡ ಇತ್ತು. ಸೊ ಇವಿಷ್ಟು ಕಲೆಕ್ಷನ್ಗಳನ್ನು ನಾವಿವಾಗ ಹುಡುಗಿಗೆ ಹಾಕಿಬಿಟ್ಟು ಅವಳಿಗೆ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ಫೈನಲ್ಲು 4 ಸ್ಯಾರಿನ ಲೈಕ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನೋಡೋಣ ಇಷ್ಟು ಸೀರೆಗಳಲ್ಲಿ ಯಾವ ಸ್ಯಾರಿಗಳು ಸೆಲೆಕ್ಟ್ ಆಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಎಲ್ಲ ಸೀರೆಗಳನ್ನು ಸೆಲೆಕ್ಟ್ ಮಾಡಿಬಿಟ್ಟು ತೆಗೆದಿಟ್ಕೊಂಡಿದ್ದೀವಿ. ಇದರಲ್ಲಿ ಒಂದಷ್ಟು ಐಟಮ್ಸ್ಗಳು ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಚೆನ್ನಾಗಿತ್ತು ಕೂಡ. ಬಟ್ ಪ್ರೈಸು ಅಷ್ಟೇ ಚೆನ್ನಾಗಿತ್ತು. ಹಾಗೆಯೇ ಯಾವ್ದು ತೊಗೊಳ್ಳೋಣ ಯಾವ್ದು ಬಿಡೋಣ ಅನ್ನೋ ರೀತಿಯಲ್ಲಿ ಕಲೆಕ್ಷನ್ಸ್ ಕೂಡ ಇತ್ತು. ದುಡ್ಡು ಹೇಗೆ ಕೊಡ್ತೀವೋ ಹಾಗೆ ಕಲೆಕ್ಷನ್ ಕೂಡ ವೆರೈಟೀಸ್ ಸಿಗುತ್ತೆ ಇಲ್ಲಿ. ತುಂಬ ಚೆನ್ನಾಗಿರುವಂಥ ಸೀರೆಗಳು. ಸೊ ನನಗೆ ಈ ಸೀರೆ ಪಿಂಕಲ್ಲಿರೋದು ಸಖತ್ ಇಷ್ಟ ಆಗಿತ್ತು. ಹಾಗೆ ನೆಕ್ಸ್ಟಲ್ಲಿ ಇಷ್ಟೊಂದು ಕಲೆಕ್ಷನ್ಗಳಿರೋದ್ರಿಂದ ಇವಾಗ ಇದರಲ್ಲಿ ಯಾವ್ದು ತೊಗೊಳ್ಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ತಾಯಿದ್ವಿ. ಸೊ ನೆಕ್ಸ್ಟಲ್ಲಿ ಇವಾಗ ಈ ಎಲ್ಲ ಸೀರೆಗಳನ್ನು ಒಂದು ಸರಿ ಹುಡುಗಿಗೆ ವೇರ್ ಮಾಡಿಸ್ಬಿಟ್ಟು ಮತ್ತು ಚೆಕ್ ಮಾಡಿ ನಮ್ಗೆ ಯಾವ್ದು ಲೈಕ್ ಆಗುತ್ತೆ ಅಂತ ನೋಡಿಕೊಂಡು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲನೂ ಸೆಲೆಕ್ಟ್ ಮಾಡಿ ಇಟ್ಕೊಂಡಾಗಿದೆ. ಸೊ ನೋಡೋಣ ಇವಾಗ ಸಿಂಗಲ್ ಪೀಸಸ್ಗಳಲ್ಲಿ ಯಾವ್ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಈ ಸೀರೆ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಮೈ ಫೇವ್ರೇಟ್ ಕಲರ್, ಫೇವ್ರೇಟ್ ಡಿಸೈನ್ ಅಂತಲೇ ಹೇಳ್ಬೋದು. ಸಖತ್ ಇಷ್ಟ ಆಗಿತ್ತು. ನಾವು ಅವತ್ತು ನಮ್ಮ ಯಜಮಾನರನ್ನ ಕರ್ಕೊಂಡು ಹೋಗಿರಲಿಲ್ಲ, ಇಲ್ಲ ಅಂದರೆ ನಾನು ತಗೊಂಡೇ ಬರ್ತಾಯಿದ್ದೆ. ಸೊ ನಾನು ಒಬ್ಬಳೇ ಹೋಗಿದ್ದೆ, ಬ್ರದರ್ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ. ಸೊ ಹಾಗಾಗಿ ನಾನು ಅಷ್ಟೊಂದು ಅಮೌಂಟು ತೊಗೊಂಡು ಹೋಗಿರಲಿಲ್ಲ. ಸೊ ಹಾಗಾಗಿ ನಾನು ತೊಗೊಳಕ್ಕಾಗಲಿಲ್ಲ. ಆದರೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ತೊಗೊಳ್ಬೇಕು ಅಂತ ಹೋದಾಗ ಯಾವುದು ಸೀರೆ ಇಷ್ಟ ಆಗೋಲ್ಲ. ಬಟ್ ಯಾರಿಗಾದ್ರೂ ಸೀರೆ ಕಲೆಕ್ಷನ್ಗಳನ್ನ ನೋಡೋಕ್ಕೆ ಅಂತ ಹೋದಾಗ ಸಿಕ್ಕಾಪಟ್ಟೆ ಇಷ್ಟ ಆಗುವಂಥ ಸೀರೆಗಳು ಸಿಗ್ತಾ ಇರುತ್ತೆ. ಯಾವುದು ತೊಗೊಳ್ಳೋಣ, ನಾನು ತೊಗೊಳ್ತಾ ಇದ್ದೆ ನೋಡು ಅಂತ ಅನಿಸುತ್ತೆ. ಬಟ್ ನಮಗೆ ಬೇಕು ಅಂತ ಹೋದಾಗ ನಮಗೆ ಸೀರೆಗಳು ಇಷ್ಟ ಆಗೋದಿಲ್ಲ ನೋಡಿ. ಇವತ್ತು ನನಗೆ ಅಷ್ಟೊಂದು ಇಷ್ಟ ಆಗಿಬಿಟ್ಟಿತ್ತು ಈ ಸೀರೆ. ಚೆನ್ನಾಗಿತ್ತು ಕೂಡ. ಫೇರ್ ಇರೋರಿಗೆ ಅಂತೂ ಸಖತ್ತಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಡಿಸೈನ್ ಕೂಡ ತುಂಬ ಚೆನ್ನಾಗಿತ್ತು. ತೀರಾ ಗಾಢವಾಗಿರೋ ಡಿಸೈನ್ ಕೂಡ ಇರಲಿಲ್ಲ. ತುಂಬ ಸಿಂಪಲ್ಲಾಗಿರೋ ಡಿಸೈನ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಇವಾಗ ಹುಡುಗಿಗೆ ಎಲ್ಲ ಸೀರೆಗಳನ್ನ ವೇರ್ ಮಾಡಿ ಚೆಕ್ ಮಾಡಿ ತೋರಿಸ್ತಾ ಇದ್ದಾರೆ. ಬಟ್ ಹುಡುಗಿ ಮುಖನ ನಾನಿಲ್ಲಿ ರಿವೀಲ್ ಮಾಡ್ತಾಯಿಲ್ಲ. ಸೊ ಹಾಗಾಗಿ ಸ್ಯಾರಿಗಳನ್ನು ನಿಮಗೆ ಇವತ್ತು ತೋರಿಸ್ತಾ ಇರೋದು. ಅವಳಿಗೆ ವೀಡಿಯೋಲಿ ಬರೋಕ್ಕೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ನಾನು
ವಿಡಿಯೋದಲ್ಲಿ ಹುಡುಗಿ ಫೇಸ್ನ ರಿವೀಲ್ ಮಾಡಿಲ್ಲ ಫ್ರೆಂಡ್ಸ್. ಸೊ ಹೇಗಿದೆ ಕಲೆಕ್ಷನ್ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಯಾವ ಸ್ಯಾರಿಗಳು ಸೆಲೆಕ್ಟ್ ಆಗುತ್ತೆ ಅಂತ ನನಗೂ ಕ್ಯೂರಿಯಾಸಿಟಿ ಇದೆ. ಅವಳು ಯಾವುದು ಸೆಲೆಕ್ಟ್ ಮಾಡ್ತಾವಳೆ ಅಂತ ನಾವು ಕೂಡ ನೋಡೋಣ. ಕೆಲವೊಂದು ನಮಗಿಷ್ಟ ಆಗಿದೆ, ಕೆಲವೊಂದು ಅವಳಿಗೆ ಇಷ್ಟ ಆಗಿದೆ. ಬಟ್ ಫೈನಲ್ಲಿ ಯಾವ್ಯಾವ ಸೀರೆಗಳು ಲೈಕ್ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ. ಹಾಗೆಯೇ ಶಾಪ್ ಕೂಡ ಸಖತ್ತಾಗಿದೆ. ಶಾಪಲ್ಲಿ ಎಲ್ಲರೂ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ, ತುಂಬ ಚೆನ್ನಾಗಿದೆ. ಇದು ಬಳ್ಳಾರಿಯಲ್ಲಿ ಚೆಲ್ಲೂರು ಶಾಪ್ ಅಂತ, ತುಂಬ ದೊಡ್ಡ ಶಾಪ್. ಇವಾಗ ರಿಸೆಪ್ಷನ್ ಸ್ಯಾರಿನ ಸೆಲೆಕ್ಟ್ ಮಾಡಾಯಿತು. ಇವಾಗ ಕಡಿಮೆ ಬಜೆಟಲ್ಲಿ ಮತ್ತು ಬೇರೆ ಬೇರೆ ಫಂಕ್ಷನ್ಸ್ಗಳಿಗೆ ಬೇಕಾಗಿರುವಂಥ ಸೀರೆಗಳನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಸೊ ಈ ಸೀರೆಗಳು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆಯೇ ಫ್ರೆಂಡ್ಲಿ ಬಜೆಟಲ್ಲಿ ಕೂಡ ಸೀರೆಗಳು ಇತ್ತು ಕೂಡ, ಹಾಗೆ ಚೆನ್ನಾಗಿತ್ತು ಸೀರೆಗಳು. ಇದರಲ್ಲೂ ಒಂದಷ್ಟು ಸೀರೆಗಳನ್ನ ನಾವು ಸೆಲೆಕ್ಟ್ ಮಾಡ್ತಾಯಿದ್ವಿ. ಸೊ ಬನ್ನಿ, ನೀವು ಕೂಡ ಸೀರೆನ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಬಳ್ಳಾರಿ ನಿಯರ್ ಯಾರಾದರೂ ಸ್ಯಾರಿ ಕಲೆಕ್ಷನ್ ಮಾಡೋದಿದ್ದರೆ ಈ ಕಡೆ ಬಂದು ಇಲ್ಲಿ ಒಂದು ಸರಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿರುವಂಥ ಸೀರೆಗಳು ಕಡಿಮೆ ರೇಂಜಿಂದ ದೊಡ್ಡ ರೇಂಜ್ವರೆಗೂ ಇಲ್ಲಿ ನಿಮಗೆ ಸ್ಯಾರಿಗಳು ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು, ತುಂಬ ನೀಟಾಗಿರುತ್ತೆ. ಸೀರೆಗಳು ಕೂಡ ತುಂಬ ಅಷ್ಟೇ ಚೆನ್ನಾಗಿದ್ದಾವೆ. ತುಂಬ ಒಳ್ಳೆ ಕಲೆಕ್ಷನ್ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹಾಗೆಯೇ ನೆಕ್ಸ್ಟಲ್ಲಿ ಸ್ಯಾರಿಗಳನ್ನೆಲ್ಲ ಸೆಲೆಕ್ಟ್ ಮಾಡಿದ ನಂತರ ನಾವಿವಾಗ ಬ್ಲೌಸಿಗೆ ವರ್ಕ್ ಹಾಕ್ಸೋಕ್ಕೆ ಅಂತ ತೊಗೊಂಡು ಬಂದಿರೋದು. ಟೈಮ್ ತುಂಬ ಕಡಿಮೆ ಇರೋದ್ರಿಂದ ಬ್ಲೌಸ್ ವರ್ಕ್ ಹಾಕೋಕ್ಕೂ ಕೂಡ ಇವತ್ತೇ ಕೊಟ್ಟಿದ್ದೀವಿ. ಸೊ ವರ್ಕ್ ಹಾಕ್ತಾಯಿರೋ ಮಷೀನ್ ಕೂಡ ರಿವೀಲ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಏನು ಗೊತ್ತಾ, ಚೆನ್ನಾಗಿ ವರ್ಕ್ ಆಗ್ತಾಯಿರೋ ವಿಡಿಯೋ ಕೂಡ ಮಾಡೋಣ ಅನ್ನಿಸ್ತು, ಸೊ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.